ನಮಸ್ಕಾರ ರೀ. ಆಪರೇಷನ್ ಸಿಂಧೂರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. SSC-GD 2025 ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋಣ್ರಿ. ಬರ್ರಿ. ಸರಾಸರಿ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್, ಎವರೇಜ್, ಇಂಗ್ಲಿಷ್ ನ ಎವರೇಜ್ ಕರೀತಾರು, ಸರಾಸರಿ ಚಾಪ್ಟರ್. ಒಂದು ತರಗತಿಯಲ್ಲಿರುವ 48 ವಿದ್ಯಾರ್ಥಿಗಳ ಸರಾಸರಿ 22 ವರ್ಷ. ನೋಡ್ರಿ, ಒಂದು ತರಗತಿ ಒಳಗ 48 ಜನ ವಿದ್ಯಾರ್ಥಿಗಳಿದಾರು, ಅವ್ರ ಸರಾಸರಿ ವಯಸ್ಸ 22 ಅಂತ ಹೇಳ್ತಾರ. ಸರಾಸರಿ ವಯಸ್ಸು 22 ಅರ್ಥ ಏನು ಗೊತ್ತೇನೆ? ಪ್ರತಿಯೊಬ್ಬರದು 22 ಇಟ್ಟು ಅಂದಂಗ 48 ಏನು ವಿದ್ಯಾರ್ಥಿಗಳಲ್ಲ, 48 ವಿದ್ಯಾರ್ಥಿಗಳದು 22 48 ಜನನು ಅಂದ್ರೆ ಒಬ್ಬಂದು ಪ್ರತಿಯೊಬ್ಬರದು 22 ಅಂದ್ರೆ ಒಟ್ಟರದು ಏಜ್ ಮೊತ್ತ ಕಂಡು ಹಿಡಿಬೇಕು. ಸರಾಸರಿ ಕಂಡು ಹಿಡಿಬೇಕು. ಏನದಪ್ಪ ಮೊತ್ತ ಸಿಗ್ಬೇಕು ನಮಗೆ. ಪ್ರತಿಯೊಬ್ಬ 48 ಜನನು 22 ಏಜ್ ಹೊಂದ್ಯಾರಪ್ಪ ಅಂತಂದ್ರೆ ಇದಕ್ಕೆ ಗುಣಾಕಾರ ಮಾಡಿದ್ವಿ ಅಂದ್ರೆ ಏನ್ ಸಿಗುತ್ತೆ ನಮಗೆ? ಟೋಟಲ್ ಮೊತ್ತ ಸಿಗ್ತೈತಿ. ಗುಣಾಕಾರ ಮಾಡೋಣ್ರಿ. ಈಗ ನೋಡ್ರಿ, ಗುಣಾಕಾರ ಯಾವ ರೀತಿ ಮಾಡ್ಬೇಕು? 48 22 ಗುಣಾಕಾರ ಮಾಡೋಕ್ಲೆ ಸ್ಪೀಡ್ ಆಗಿ ಮಾಡ್ಬೇಕು. ಗುಣಾಕಾರ ನೀವು ಮಾಡ್ತಿರ್ಲ ಮಾಡಕ್ ಹೋಗ್ಬೇಡ್ರಿ. ಹೇಳ್ತ ನೋಡ್ರಿ ಗುಣಾಕಾರ ಯಾವ ರೀತಿ ಮಾಡ್ಬೇಕಂತ. ಫಸ್ಟ್ ಇಂಟು ಮಾಡುದು. 4 2 8 2 16 ಒಂದ್ ಕೈಲ 6 ಇದು ಐತ. ನೆಕ್ಸ್ಟ್ ಇದು ಕ್ರಾಸ್ 4 2 8. ನೆಕ್ಸ್ಟ್ 8 2 16 16 ಒಂದ್ 8 ಕುಡ್ಸ್ಕೋರಿ 24 ಇದೊಂದ್ ಕೈಲ ಕೊಟ್ಟಿರಲ್ಲ, ಇದೊಂದ 25 2 ಕೈಲ ಇದೊಂದ್ 5. ನೆಕ್ಸ್ಟ್ 4 2 8 ಈ ಕೈಲ ಕೊಟ್ಟಿರಲ್ಲ, ಇದೊಂದ್ 2 ಕುಡ್ಸ್ಕೋರಿ 1056 ಆಕತಿ. 1056. ನೆಕ್ಸ್ಟ್ ನೋಡ್ರಿ, ಒಬ್ಬ ಶಿಕ್ಷಕರ ವಯಸ್ಸನ್ನು ಸಹ ಸೇರಿಸಿದರೆ, ಶಿಕ್ಷಕರ ವಯಸ್ಸನ್ನ ಸೇರಿಸಿಕೊಡ್ಲಿ ಸರಾಸರಿ ವಯಸ್ಸು 23 ಆಕೈತಿ. ಈ ಒಂದು ಗುಂಪಿನ ಶಿಕ್ಷಕರೊಬ್ಬರು ಸೇರ್ಕೋತಾರೆ. ಶಿಕ್ಷಕರ ಅಂದ್ರೆ ಯಾರಪ್ಪ? ಇನ್ನೊಬ್ರು ಎಕ್ಸ್ಟ್ರಾ ಸೇರ್ಸ್ಕೋತಾರ. ಹುಡುಗರು 48 ಇದ್ರು ಶಿಕ್ಷಕರು ಸೇರ್ಕೊಳ್ಳೋಣ ಎಷ್ಟು ಜನ ಹಾಕಾರ? 49 ಜನ ಹಾಕಾರ. ಅವಾಗ ಸರಾಸರಿ ಏಟಾಕೈತಿ? 23 ಆಕೈತಿ ಅಂತ ಹೇಳ್ತಾರ. ಕರೆಕ್ಟ್? ಈಗ ನೋಡ್ರಿ, ಇದನ್ನ ಎರಡು ಗುಣಾಕಾರ ಮಾಡ್ಬೇಕು. ಸೇಮ್ ಪ್ರೊಸೀಜರ್ ಗುಣಾಕಾರ ಮಾಡ್ರಿ. 49 ಇಂಟು 23 ಸೇಮ್ ನೋಡ್ರಿ. 9 3 27, 3 4 12, 9 2 18, 12 ಕೂಡಿಸ್ರೆ 30, 30 ಇದೊಂದ್ 2 ಕೈಲ 32 ಕೈಲ 3 ಇಲ್ಲಿ 2 4 2 8, 8 3 ಕೂಡಿಸ್ರೆ 11, 1127. ಶಿಕ್ಷಕರು ಸೇರಿ ಕೂಡ್ಲೆ 1127 ಆಕೈತಿ ಟೋಟಲ್. ಹುಡುಗರು ಅಟ್ಟ ಇದ್ದಾಗ 1056 ಆಕೈತಿ. ಇಲ್ಲಿ ಎಕ್ಸ್ಟ್ರಾ ಹಾಕಾತು, ಇದಕ್ಕಿಂತ ಇಲ್ಲಿ ಎಕ್ಸ್ಟ್ರಾ ಹಾಕಾತಾರ. ಶಿಕ್ಷಕರು ಸೇರ್ಕೊಂಡ್ ಕೂಡ್ಲೆ 1127 ಆಗೈತಿ. ಹಂಗಾರೆ ಇದ್ರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸವನ್ನ ನಾವು ಕಂಡು ಹಿಡಿದಿವಿ ಅಂತಂದ್ರೆ ಶಿಕ್ಷಕರ ಏಜ್ ಗೊತ್ತಾಕೈತಿ. ಅವ್ರು ಕೇಳಿದ್ದೇನಪ್ಪ, ಶಿಕ್ಷಕರ ವಯಸ್ಸನ್ನು ಕಂಡುಹಿಡಿ. ಇಲ್ಲಿ ಶಿಕ್ಷಕರ ವಯಸ್ಸಿಲ್ಲಿ ಶಿಕ್ಷಕರು ಸೇರಿ ಕೂಡ್ಲೆ ಏನಾಗೈತಿ? ಹೆಚ್ಚಾಗೈತಿ. ಸೊ ಇದಕ್ಕೆ ಅದಕ್ಕೆ ಡಿಫರೆನ್ಸ್ ಕಂಡು ಹಿಡಿಬೇಕು. ಡಿಫರೆನ್ಸ್ ಕಂಡು ಹಿಡಿಬೇಕಂದ್ರೆ ಇದ್ರಾಗ ಇದನ್ನ ಮೈನಸ್ ಮಾಡ್ಬೇಕು. 1 1 2 7 ಈ ಶಿಕ್ಷಕರು ಸೇರಿ ಕೂಡ್ಲೆ ಇಷ್ಟಾಗೈತಿ. ಹುಡುಗರ ಅಟ್ಟ ಇದ್ದಾಗ ಇಷ್ಟಿತ್ತು. ಇದ್ರಾಗ ಕಳೆದು ಅಂದ್ರೆ ಶಿಕ್ಷಕರು ಹೆಚ್ಚಿಗತಿ. 7 6 ಕಳೆದ್ರ 1, ಇಲ್ಲಿ 2 ಐತಿ. ಸೊ 12 5 ಕಳೆದ್ರ 7, ಒಂದ ಕೈಲ 1 ಕಳೆದ್ರ 0, 1 ಕಳೆದ್ರ 0. ಎಷ್ಟು ಉಳಿತ್ರಪ್ಪ? 71. ಶಿಕ್ಷಕರ ವಯಸ್ಸು ಎಷ್ಟ? 71. ಇಲ್ಲಿ ಐತಿ ನೋಡ್ರಿ, ಆಪ್ಷನ್ 3. ಶಿಕ್ಷಕರ ವಯಸ್ಸು 71. ಈ ರೀತಿ ಬಿಡಿಸ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಾಡ್ಮಾಸ್ ನಿಯಮ ಮೇಲೆ ಐತಿ, ಸರಳೀಕರಣ ಚಾಪ್ಟರ್. ಇದನ್ನ ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ. ಫಸ್ಟ್ ಏನ್ ಮಾಡ್ಬೇಕು ನಾವು ಬಾಡ್ಮಾಸ್ ಒಳಗ? ಫಸ್ಟ್ ಬ್ರಾಕೆಟ್ ತಕೋಬೇಕು. ಬ್ರಾಕೆಟ್ ನೋಡ್ರಿ ತಕೊಂಡ್ ಸಮಾನ ಬ್ರಾಕೆಟ್ ತಕೊಂಡ್ ನೋಡ್ರಿ. ಇಲ್ಲಿ ಬ್ರಾಕೆಟ್ ತಕೊಂಡ -9 ಈ ಬ್ರಾಕೆಟ್ ತಕೋಬೇಕಾರ ಇದನ್ನ ಇಂಟು ಮಾಡ್ಬೇಕ್ರಿ. ಇಲ್ಲಿ ಮೈನಸ್ ಚಿಹ್ನೆ ಐತಿ. ಈ ಮೈನಸ್ ಇಂಟು ಆಕೈತಿ. ಮೈನಸ್ ಇಂಟು ಮೈನಸ್ ಏನಾಕೈತ್ರಿ? ಪ್ಲಸ್ 60 ಡಿವೈಡ್ ಬೈ -15 ಐತಿ, -15. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 4 ಇಂಟು 7 ಬರೋಬರ್ರಿ. ನೆಕ್ಸ್ಟ್ ನೋಡ್ರಿ, ಇನ್ನೇನ್ ಮಾಡ್ಬೇಕು? ಬ್ರಾಕೆಟ್ ಎಲ್ಲ ತಕೊಂಡಿವಿ. ನೆಕ್ಸ್ಟ್ ಭಾಗಾಕಾರ ಮಾಡ್ಬೇಕು. ಭಾಗಾಕಾರ ನೋಡ್ರಿ, 15 ಐತಿ, ಇಲ್ಲಿ 60 ಐತಿ. ಭಾಗಾಕಾರ ಮಾಡೋಣ. ಇಲ್ಲಿ -15 ಐತಿ, ಲಕ್ಷ ಇರ್ಬೇಕು. -15 15 ಒಂದ್ರೆ 15, 15 4 60 ಮೈನಸ್ ಡಿವೈಡ್ ಬೈ ಪ್ಲಸ್. ನೋಡ್ರಿ, ಇಲ್ಲಿ ಮೈನಸ್ ಐತಿ, ಇಲ್ಲಿ ಪ್ಲಸ್ ಐತಿ. ಮೈನಸ್ ಡಿವೈಡ್ ಬೈ ಪ್ಲಸ್ ಏನಾಕೈತಿ? ಮೈನಸ್ ಆಕೈತಿ. -4 ಇದು -9
ನೆಕ್ಸ್ಟ್ ಏನ್ ಉಳಿದ್ ನೋಡ್ರಿ ಇಲ್ಲಿ ಗುಣಾಕಾರ ಉಳ್ದತಿ ಎಲ್ಲ ಮುಗ್ದ ಇವು 7 ನಾಲ್ಕಲೆ ಅಷ್ಟ 28 ಇದು ಮೈನಸ್ ಇಂಟು ಪ್ಲಸ್ ಮೈನಸ್ ಆಕೈತಿ ಮೈನಸ್ 28 ನೆಕ್ಸ್ಟ್ ಎಲ್ಲ ಏನ್ ಮಾಡ್ಕೋಬೇಕ್ರಿ ಎಲ್ಲಾ ಕಡೆ ಮೈನಸ್ ಅದಾವು ನೆಕ್ಸ್ಟ್ ಎಲ್ಲ ಟೋಟಲ್ ಮಾಡ್ಬೇಕು ಈಗ 28ರಾಗ 4 ಕೂಡಿಸ್ರೆ 32 32ರಾಗ 9 ಕೂಡಿಸ್ರೆ 41 ಮೈನಸ್ 41 ಆನ್ಸರ್ ಆಪ್ಷನ್ ನೋಡ್ರಿ ಮೈನಸ್ 41 ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ನೋಡ್ರಿ ಮೂರನೇ ಕ್ವಶನ್ ನಂಬರ್ ಸೀರೀಸ್ ಮೇಲೆ ಕ್ವಶನ್ ಐತಿ ನಂಬರ್ ಸೀರೀಸ್ ಮೇಲೆ ಕ್ವಶನ್ ಮಾಡ್ಕೊಳ್ಳಿ ಏನ್ ನೋಡ್ಕೋಬೇಕು ಫಸ್ಟ್ ಹಿಡಿದ ಯಾವ ತರ ಸೀರೀಸ್ ಹೊಂಟೈತಿ ನೋಡ್ಕೋಬೇಕು ಇಲ್ಲಿ ಏನಾಗಿತ್ತ ದೊಡ್ಡದಿಂದ ಸಣ್ಣದಾಕೋತ ಹೊಂಟೈತಿ ಅಂದ್ರ ಮೈನಸ್ ಹಾಕೋತ ಹೊಂಟಿರ್ತೈತಿ ಎಷ್ಟೆಷ್ಟು ಮೈನಸ್ ಹಾಕೋತ ಹೊಂಟೈತಿ ನೋಡ್ಕೋಬೇಕು ನೋಡ್ರಿ ಇಲ್ಲಿ ಇಲ್ಲಿಂದ ಇಲ್ಲಿ ಎಷ್ಟು ಮೈನಸ್ ಆಗತ್ತಪ್ಪ 22 ಮೈನಸ್ ಆಗತ್ತೆ ಹೌದಾ ಇಲ್ಲಿಂದ ಎಷ್ಟು ಮೈನಸ್ ಆಗತ್ತಪ್ಪ ಮೈನಸ್ 21 ಆಗತ್ತೆ ಇಲ್ಲಿಂದ ಎಷ್ಟು ಮೈನಸ್ ಆಗತ್ತೆ ಮೈನಸ್ 20 ಆಗತ್ತೆ ಇಲ್ಲಿಂದ ಇಲ್ಲಿಗೆ ಮೈನಸ್ 19 ಆಗತ್ತೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಡೇಟ್ ಆಗಬೇಕಪ್ಪ ಈಗ ನೋಡಿ 22 21 20 19 ಇನ್ನು ಎಷ್ಟು ಆಗಬೇಕು 18 ಮೈನಸ್ 18 ಆಗುತ್ತೆ ಎದ್ರಾಗ 91ರಾಗ ಮೈನಸ್ 18 ಮಾಡ್ರೆ 73 ಕರೆಕ್ಟಾ ಆಪ್ಷನ್ 3 ರೈಟ್ ಆನ್ಸರ್ ಈ ರೀತಿ ನೆಕ್ಸ್ಟ್ ನೋಡ್ರಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮೇಲೆ ಬಿದ್ದಿರ್ತಕ್ಕಂಥ ಕ್ವಶನ್ ಈ ತರ ಕ್ವಶನ್ ಬಿದ್ದಾಗ ನೀವು ABCD ಅಂತ ಬರ್ಕೋತಿರ್ಲಿ ಒಂದು ರಫ್ ಒಳಗ ಆ ಬರ್ಕೊಂಡ್ ಮಾಡೋದ್ರಿಂದ ನಿಮ್ ನಿಮಿಷ 8 ನಿಮಿಷ ಹಾಳಾಕೈತಿ ಅಂದ್ರ 2 ರಿಂದ 3 ನಿಮಿಷ ತಗೋತಿರ್ಲಿ ಬರ್ಕೊಂಡು ಮತ್ ಅದ್ರ ನಂಬರ್ಗಳು ಹಿಂಗ್ ಬರ್ಕೋತಾರೆ ಯಾವ ತರ ಮಾಡ್ಬೇಕಂದ್ರೆ ಪ್ರತಿಯೊಂದು A ಅಂದ್ರೆ 8 ನಂಬರ್ B ಅಂದ್ರೆ 8 ನಂಬರ್ C ಅಂದ್ರೆ 8 ನಂಬರ್ ಅಂತ ತಕ್ಷಣ ನೆನಪಿಡ್ಬೇಕು ನೆನಪಿಡೋದ್ರಿಂದ ಏನಾಗೈತಿ 2 ನಿಮಿಷ ತಗೋದ್ರಿಂದ 15 ಸೆಕೆಂಡ್ ಅಥವಾ 20 ಸೆಕೆಂಡ್ ಮುಗಿದು ಬಿಡ್ತೈತಿ ಯಾವ ರೀತಿ ನೋಡ್ರಿ ನಂಬರ್ ಯಾವ ತರ ನೆನಪಿಡ್ಬೇಕು ಯಾವ ತರ ಬರೀಬೇಕಂತ G ಅಂದ್ರೆ 7 ನಂಬರ್ I ಅಂದ್ರೆ 9 D ಅಂದ್ರೆ 4 K ಅಂದ್ರೆ 11 M ಅಂದ್ರೆ 13 H ಅಂದ್ರೆ 8 O ಅಂದ್ರೆ 15 Q ಅಂದ್ರೆ 17 L ಅಂದ್ರೆ 12 S ಅಂದ್ರೆ 19 U ಅಂದ್ರೆ 21 P ಅಂದ್ರೆ 16 ನಂಬರ್ ಹಿಂಗ್ ನೆನಪಿಡ್ಬೇಕು ಈಗ ಡಿಫರೆನ್ಸ್ ತಗೋತಾ ಹೋಗ್ಬೇಕು 7 ಮತ್ತೆ 11 ಮತ್ತೆ ಡಿಫರೆನ್ಸ್ ಎಷ್ಟೈತಪ್ಪ ಪ್ಲಸ್ 4 11 15 11ರಿಂದ 15 ಪ್ಲಸ್ 4 ಇಲ್ಲಿ ಪ್ಲಸ್ 4 ಹೌದಿಲ್ರಿ ಒಂದನೇ ಸಂಖ್ಯೆ ಎರಡನೇ ಸಂಖ್ಯೆ ಹೌದಾ ಇಲ್ಲಿ ಪ್ಲಸ್ 4 ಆಗೈತಿ ಇದಕ್ಕೆ ಪ್ಲಸ್ 4 ಆಗೈತಿ ಇದಕ್ಕೆ ಪ್ಲಸ್ 4 ಆಗೈತಿ ಇಲ್ಲಿ ಇದಕ್ಕೆ ಪ್ಲಸ್ 4 ಮಾಡ್ಬೇಕು 19 ಪ್ಲಸ್ 4 ಮಾಡ್ರೆ 23 ನಂಬರ್ ಆಲ್ಫಾಬೆಟ್ ಯಾವ್ದು ಇಂಗ್ಲಿಷ್ ನಾಗ W ಆಪ್ಷನ್ W ಐತಿ ನೋಡ್ರಿ ಇಲ್ಲಿ ಐತಿ ಇಲ್ಲೂ ಐತಿ ಎರಡು W ಇದ್ದು ಸೊ ನೆಕ್ಸ್ಟ್ ಎರಡನೇ ನಂಬರ್ ನೋಡ್ಕೊತ ಹೋಗ್ಬೇಕು ರಿಲೇಷನ್ ನೋಡ್ರಿ I ಐತಿ 9 ಇದ್ದದ 13 ಆಗೈತಿ ಇಲ್ಲಿ ಪ್ಲಸ್ 4 13 ಇದ್ದದ 17 ಆಗೈತಿ ಇಲ್ಲಿ ಪ್ಲಸ್ 4 17 ಇದ್ದದ 21 ಆಗೈತಿ ಇಲ್ಲಿ ಪ್ಲಸ್ 4 21 ಇರೋದ ಪ್ಲಸ್ 4 ಮಾಡ್ಬೇಕು 21 ಪ್ಲಸ್ 4 ಮಾಡ್ರೆ 25 ನಂಬರ್ ಯಾವ್ದು Y WY ಇಲ್ಲಿ ನೋಡ್ರಿ ಇಲ್ಲೂ WY ಐತಿ ಇಲ್ಲೂ WY ಐತಿ ಹಂಗಾರೆ ಏನ್ ಮಾಡ್ಬೇಕು ನಾವ ಮೂರನೇದು ನೋಡ್ಕೊಳಕ್ ಬೇಕು ಮೂರನೇದ್ರ ಗೊತ್ತಾಗೈತಿ ಈಗ D ನಾಲ್ಕನೇ ನಂಬರ್ 8ನೇ ನಂಬರ್ ಆಗೈತಿ ಇಲ್ಲಿ ಪ್ಲಸ್ 4 ಆಗೈತಿ ನೋಡ್ರಿ ಇಲ್ಲಿ ಪ್ಲಸ್ 4 ಆಗೈತಿ L ಅಂದ್ರ 8 ಇದ್ದದ 12 ಆಗೈತಿ ನಾರ್ಮಲ್ ಆಗಿ ಪ್ಲಸ್ 4 ಹಾಕೋದು ಹೊಂಟೈತಿ ಹೌದಾ ಇಲ್ಲಿ ನೋಡ್ಬೇಕಾದ್ರೆ L ಇದ್ದದ P ಇದ್ದದ L ಇದ್ದದ P ಆಗೈತಿ ಪ್ಲಸ್ 4 ಆಗೈತಿ 16ನೇ ನಂಬರ್ಕ ಪ್ಲಸ್ 4 ಮಾಡ್ರೆ 20ನೇ ನಂಬರ್ ಯಾವ್ದು ಬರತ್ತಪ್ಪ T 20 ನಂಬರ್ ಯಾವ್ದು ಆಲ್ಫಾಬೆಟ್ ಒಳಗ T WYT ಇಲ್ಲಿ ನೋಡ್ರಿ WYT ಆಪ್ಷನ್ 3 ರೈಟ್ ಆನ್ಸರ್ ಇದೇ ರೀತಿ ಡೈಲಿ ವಿಡಿಯೋ ಮಾಡ್ತಿರ್ತಾನೋ ಮ್ಯಾಥಮೆಟಿಕ್ಸ್ ಆಗ್ಬೋದು ರೀಸನಿಂಗ್ ಆಗ್ಬೋದು GK ಆಗ್ಬೋದು ಡೈಲಿ ನಮ್ ಕ್ಲಾಸ್ ಅನ್ನ ನೋಡ್ತು ಬರ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನೊಂದ್ ಏನಪ್ಪಾ ಅಂತಂದ್ರ ನೀವು ಎಷ್ಟು ಕ್ವಶನ್ ಪೇಪರ್ಸ್ ಈ ತರ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ತಿರ್ಲೆ ಅಷ್ಟು ನಿಮಗೆ ಎಕ್ಸಾಮ್ ದಾಗ ಸ್ಕೋರ್ ಜಾಸ್ತಿ ಆಗೈತಿ ಮತ್ತು ಕ್ಯಾಲ್ಕುಲೇಷನ್ ಸ್ಪೀಡ್ ಆಗೈತಿ ಪ್ರತಿ ದಿನಾನು ಡೈಲಿ ಏನ್ ಮಾಡ್ತಾನೋ ಕ್ಲಾಸ್ ಮಾಡ್ತಿರ್ತಾನೋ ಕ್ಲಾಸ್ ಕೇಳ್ತು ಬರ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಕೆಲವೊಂದು ಶೇರ್ ಮಾಡ್ರಿ ಇದೊಂದು 25ರಿಂದ 30 ದಿನ ಹೋಗುತ್ತೆ ಎಕ್ಸಾಮ್ ಡೇಟ್ ನಿಮ್ದ ನೀಟಾಗಿ ಸ್ಟಡಿ ಮಾಡ್ರಿ ಲಾಸ್ಟ್ ಮಿನಿಟ್ ದಾಗ ನೀವು ಏನ್ ಮಾಡ್ತಿರ್ಲಿ ಎಕ್ಸಾಮ್ ದಾಗ ಅದ ನಿಮ್ ಕೈ ಹಿಡಿದು ಓಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್